ಎಲ್ಲರಿಗೂ ನಮಸ್ಕಾರ. ನಮ್ಮೊಂದಿಗೆ ಇವತ್ತು ತಲೆಬೈಲು ಮಠದ ಪ್ರಧಾನ ಕಾರ್ಯದರ್ಶಿಯಾದಂತಹ ಸಂಜೀವ ಶೆಟ್ಟಿ ಮೊಟ್ಟೆಕುಂಜ ಅವರಿದ್ದಾರೆ. ಸರ್, ಈ ಸ್ಥಳದ ಕಾರಣಿಕತೆಯ ಬಗ್ಗೆ ಒಂದೆರಡು ಮಾತುಗಳನ್ನು ಹೇಳ್ಬೋದಾ? ನಮಸ್ಕಾರ ಎಲ್ರಿಗೂ. ನನ್ನ ಹೆಸರು ಸಂಜೀವ್ ಶೆಟ್ಟಿ ಮೊಟ್ಟೆಕುಂಜ. ಇಲ್ಲಿಯ ತಲೆಬೈಲು ಶ್ರೀ ನರಸಿಂಹದೇವರ ಮಠದ ಪ್ರಧಾನ ಕಾರ್ಯದರ್ಶಿಯಾಗಿದ್ದೇನೆ. ಈಗಾಗಲೇ ತಮಗೆಲ್ಲರಿಗೂ ಗೊತ್ತಿರ್ಬೋದು, ಕಾಣಿಯೂರು ಮಠ ಅಂತ ಹೇಳಿದಾಗ ಉಡುಪಿ ಮಠದಲ್ಲಿ ಒಂದು ಅಷ್ಟಮಠಗಳಲ್ಲಿ ಒಂದು ಮಠ ಆಗಿರ್ತದೆ. ಅದರ ಬಾಬತ್ತು ಇಲ್ಲಿ ತಲೆಬೈಲಿನಲ್ಲಿ ಕೂಡ ಅವರ ಸ್ಥಳ ಇತ್ತು. ಒಂದು ಕಾಲದಲ್ಲಿ ಸಾಧಾರಣ 1000 ಮುಡಿ ಅಕ್ಕಿಯ ಏಣಿ ಬರುವಂಥ ಆಸ್ತಿಗಳು ಇದರ ಒಳಪಟ್ಟಿತ್ತು. ಆದರೆ ಕ್ರಮೇಣ ಭೂಮಸೂದೆ ಬಂದ ನಂತರ ಅದೆಲ್ಲ ಒಕ್ಕಲುಗಳ ಪಾಲಾಗಿ ಈಗ 2 ಎಕರೆಯಷ್ಟು ಸ್ಥಳ ಇಲ್ಲಿ ಬಾಗಿ ಉಳಿದಿದೆ. ಅದೇ ರೀತಿಯಲ್ಲಿ ನಾವು ಈಗ ತಲೆಬೈಲು ಮಠದ ಜೀರ್ಣೋದ್ಧಾರಕ್ಕೆ ಹೊರಟಿದ್ದೇವೆ. ಅದಕ್ಕೆ ಕಾಣಿಯೂರು ಮಠದ ಶ್ರೀ ವಿದ್ಯಾವಲ್ಲಭ ತೀರ್ಥ ಸ್ವಾಮೀಜಿಯವರ ನೇತೃತ್ವದಲ್ಲಿ ಆಡಳಿತ ನಡೀತಾ ಇದೆ. ಅವರ ಮುಖಾಂತರ ನಾವು ನಡೀತಾ ಇದ್ದೇವೆ. ಅದೇ ರೀತಿಯಲ್ಲಿ ಜೀರ್ಣೋದ್ಧಾರಕ್ಕೆ ಕೂಡ ಹೊರಟಾಗಿದೆ. ಸಾಧಾರಣ ನನಗೆ ತಿಳಿದ ಮಟ್ಟಿಗೆ ಸಾಧಾರಣ 500 ವರ್ಷಗಳ ಇತಿಹಾಸವುಳ್ಳ ಒಂದು ತಲೆಬೈಲು ಮಠ ಆಗಿರ್ತದೆ, ನರಸಿಂಹದೇವರ ಮಠ ಆಗಿರ್ತದೆ. ಎಲ್ಲ ರೀತಿಯಲ್ಲಿ ಕೂಡ ಇಲ್ಲಿಗೆ ಒಂದು ಕಾರಣಿಕ ಸ್ಥಳವಾಗಿರ್ತದೆ. ಉಗ್ರ ನರಸಿಂಹರಾಗಿ ಕೂಡ ಇಲ್ಲಿ ಇದಾಗ್ತಾ ಉಂಟು. ಅದೇ ರೀತಿಯಲ್ಲಿ ಈಗ ಬಾಳಾಯದಲ್ಲಿ ಇಟ್ಟಾಗಿದೆ. ಸಾಧಾರಣ 2 ವರ್ಷಗಳ ಒಳಗಾಗಿ ತಲೆಬೈಲು ಮಠದ 4 ಕೋಟಿಯಷ್ಟು ವೆಚ್ಚದಲ್ಲಿ ಮಾಡುವ ಇದನ್ನು ಪ್ರೋಗ್ರಾಮ್ ಇಟ್ಟುಕೊಂಡಿದ್ದೇವೆ, ಪ್ರಾಜೆಕ್ಟ್ ತಯಾರು ಮಾಡಿದ್ದೇವೆ. ಅದಕ್ಕೆ ಶ್ರೀ ವಿದ್ಯಾವಲ್ಲಭ ತೀರ್ಥ ಸ್ವಾಮೀಜಿಯವರ ಅನುಗ್ರಹ ಕೂಡ ಇದ್ದುಕೊಂಡು ಅವರೊಟ್ಟಿಗೆ ನಾವು ಇದ್ದೇ ಇದ್ದೇವೆ. ಅದಕ್ಕೆ ಊರ ಭಕ್ತ ಮಹಾಜನರ ಅನುಮೋದನೆಯನ್ನು ಕೂಡ ಕೇಳ್ತಾ ಇದ್ದೇವೆ. ಭಕ್ತ ಮಹಾಜನರು ಸರಿಯಾಗಿ ಈಗ ಶ್ರಮದಾನ ನಡೀತಾ ಇದೆ. ಅದೇ ರೀತಿಯಲ್ಲಿ ಆಸ್ತಿಕ ಮಹಾಜನರು ಕೂಡ ಇದಕ್ಕೆ ಪ್ರೋತ್ಸಾಹಿಸುತ್ತಿದ್ದಾರೆ. ಊರಿನ ಜನರ ಸಹಕಾರವನ್ನು ಕೋರುತ್ತಾ ಈ ರೀತಿಯಲ್ಲಿ ಒಳ್ಳೆಯ 2 ವರ್ಷದೊಳಗೆ ಈಗ ಕಾರ್ಯಕ್ರಮ ನಡೀಲಿ ಎಂಬ ಭಾವನೆಯೊಂದಿಗೆ ಊರವರ ಧನಗಳಿಂದ ಸಹಕರಿಸಬೇಕಾಗಿ ಎಲ್ಲರಿಗೂ ಅಪೇಕ್ಷೆ ನಮಸ್ಕರಿಸ್ತಾ ಇದ್ದೇನೆ. ಧನ್ಯವಾದಗಳು.